ಹಾಯ್ ನಮಸ್ಕಾರ ಸ್ನೇಹಿತರೆ, ಎಮ್ ವ್ಲಾಗ್ಸ್ನ ಹೊಸ ವಿಡಿಯೋಗೆ ನಿಮಗೆ ಸ್ವಾಗತ. ನಾವಿವತ್ತು ಗಣಿ ಮೋಟಾರ್ಸ್ ಹತ್ತಿರ ಇದ್ದೇವೆ. ಇವರು ಸ್ಪೆಷಲಿ ಫಾರ್ ರಾಯಲ್ ಎನ್ಫೀಲ್ಡ್ದು ವರ್ಕ್ಶಾಪ್. ಇಲ್ಲಿ ನಿಮಗೆ ರಾಯಲ್ ಎನ್ಫೀಲ್ಡ್ ಸ್ಪೇರ್ ಪಾರ್ಟ್ಸ್, ಎಕ್ಸಸರೀಸ್ ಮತ್ತು ಸರ್ವೀಸ್ ಹಾಗೆ ಮಾಡಿಫಿಕೇಷನ್ನ ಮಾಡ್ತಾರೆ. ಇವ್ರದ್ದು ಇನ್ಸ್ಟಾಗ್ರಾಮ್ ID ಇದೆ, ಗಣಿ ಮೋಟಾರ್ಸ್ ಅಂತ. ಅಲ್ಲಿ ಹೋಗಿ ನೀವು ಚೆಕ್ ಮಾಡ್ಕೊಳ್ಬೋದು ಇವರು ಯಾವ ಥರ ಕಸ್ಟಮರ್ ರಿಕ್ವೈರ್ಮೆಂಟ್ಸ್ ಮತ್ತು ನೀಡ್ ಮೇಲೆ ಬೈಕ್ಸ್ನ, ರಾಯಲ್ ಎನ್ಫೀಲ್ಡ್ ಬೈಕ್ಸ್ನ ಕಸ್ಟಮ್ ಆಗಿ ಮಾಡಿಫೈ ಮಾಡಿದ್ದಾರೆ ಅಂತ. ಅದೇ ರೀತಿ ಈ ಶಾಪ್ ಆ್ಯಕ್ಚುಲಿ ಬೇರೆ ಕಡೆಯಿಂದ ಇಲ್ಲಿ ಶಿಫ್ಟ್ ಆಗಿದೆ. ಸೊ ಇನ್ನೂ ಕೂಡ ರಿನೋವೇಟ್ ವರ್ಕ್ ನಡೀತಾ ಇದೆ. ಒನ್ಸ್ ದ ರಿನೋವೇಷನ್ ವರ್ಕ್ ಈಸ್ ಕಂಪ್ಲೀಟ್, ನಾನು ನಿಮಗೆ ಈ ಶಾಪಿನ ಕಂಪ್ಲೀಟ್ ಒಂದು ಟೂರಿಂಗ್ನ ಕೊಡ್ತೇನೆ. ಅದೇ ರೀತಿ ಈ ಶಾಪ್ ಇರೋದು NH66 ನಿಯರ್ ಬೈ. ನೀವು ನೋಡ್ಬೋದು, ಇದು ಕ್ಲೋಸ್ ಬೈ ಟು ಹೈವೇ ಇದೆ. ನಾನು ಈ ಶಾಪಿಂದು ಲೊಕೇಶನ್ ಅದೇ ರೀತಿ ಇನ್ಸ್ಟಾಗ್ರಾಮ್ ID ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ, ನೀವು ಅಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಬೋದು. ಓಕೆ, ಸೊ ನಾವು ಯಾಕೆ ಈ ಗಣಿ ಮೋಟರ್ಸಲ್ಲಿ ಇದ್ದೀವಿ ಅಂದರೆ, ಇವತ್ತು ನೀವು ಮೇ ಬಿ ಥಂಬ್ನೇಲ್ ಆರ್ ಟೈಟಲ್ನ ನೋಡಿರ್ಬೋದು, ಬುಲೆಟ್ ಕ್ಲಾಸಿಕ್ 350ನ ಕಂಪ್ಲೀಟಾಗಿ ರೀಬಿಲ್ಡ್ ಮಾಡ್ತಾ ಇದ್ದೀವಿ. ಯಾಕೆಂದರೆ ಕಸ್ಟಮರ್ ಲದ್ದಾಖ್ ಟ್ರಿಪ್ಪಿಗೆ ಹೋಗ್ತಾ ಇದ್ದಾರೆ. ಸೊ ಇದು ಆಲ್ಮೋಸ್ಟ್ 8 ಇಯರ್ಸ್ ಆಗಿದೆ ಈ ಬೈಕಿಗೆ. ಸೊ ಅವರು ಮಧ್ಯದಲ್ಲಿ ಯಾವುದೇ ಒಂದು ಬ್ರೇಕ್ ಡೌನ್ ಆಗಬಾರ್ದು ಅಂತ ಇದನ್ನು ಕಂಪ್ಲೀಟಾಗಿ ರೀಕಂಡೀಷನ್ ಮಾಡಬೇಕು ಅಂತ ಹೇಳಿದರು. ಸೊ ಅದಕ್ಕಾಗಿ ಈ ರೀಬಿಲ್ಡಿಂಗ್ ಪ್ರೊಸೆಸ್ನ ಮಾಡ್ತಾ ಇದ್ದೀವಿ. ಮತ್ತು ಈ ಗಣಿ ಮೋಟರ್ಸಲ್ಲಿ ನಾಟ್ ಓನ್ಲಿ ನಿಮಗೆ ರಾಯಲ್ ಎನ್ಫೀಲ್ಡ್ ಅಷ್ಟೇ ಅಲ್ಲ, ಈವನ್ KTM ಕೂಡ ಮಾಡಿಫೈ ಮಾಡ್ತಾರೆ. ಅದೇ ರೀತಿ RX100, ಬೇರೆ ಬೇರೆ ಬೈಕ್, ಎಲ್ಲ ಬೈಕ್ ಕೂಡ ಮಾಡಿಫಿಕೇಷನ್ ಮಾಡ್ತಾರೆ. ನೀವಿಲ್ಲಿ ನೋಡ್ಬೋದು, ಇಲ್ಲೊಂದು FZ ಚೆಸ್ಸಿ ಇದೆ, ಅದನ್ನು ಕೂಡ ಕಂಪ್ಲೀಟಾಗಿ ರೀಬಿಲ್ಡ್ ಮಾಡ್ತಾ ಇದ್ದಾರೆ. ಹಾಗೆ ಇಲ್ಲೊಂದು ಬುಲೆಟ್ ಕ್ಲಾಸಿಕ್ 350 ಇದೆ, ಇದನ್ನು ಕಸ್ಟಮ್ ಮಾಡಿಫಿಕೇಷನ್ ಮಾಡ್ತಾರೆ. ಇದ್ರದ್ದು ಒಂದು ವಿಡಿಯೋ ಕೂಡ ಮೇ ಬಿ ನಮ್ಮ ಚಾನೆಲಲ್ಲಿ ಬರ್ಬೋದು. ಹಾಗೆ ಈ ಶಾಪ್ನ ಓನರ್ ಅಲ್ಮಬ್ರು ಗಣಿ ಅವರು ಇಲ್ಲಿದ್ದಾರೆ, ಇವರೇ ಓನರ್. ಸೊ ಇವರೇ ಅದು ಕಂಪ್ಲೀಟಾಗಿ ರೀಬಿಲ್ಡ್ ಮಾಡ್ತಾ ಇರೋದು. ಓಕೆ ಸ್ನೇಹಿತರೆ, ನಾವು ರೀಬಿಲ್ಡಿಂಗ್ ವಿಡಿಯೋಲ್ಲಿ ಸಿಗೋಣ. ಸಿ ಯು. Jack it up.
Jack it up.